ಕಾಲೇಜೆಲ್ಲ ಮುಗಿಸಿ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಮಾಡಿ 3 to 4 years ಬ್ಯಾಕ್ ನಮ್ಮ ಲೈಫ್ ಹೆಂಗಿತ್ತು ಅಂತ ನಾವು ಮಾತಾಡ್ಕೊತಾ ಇದ್ವಿ. ಕಷ್ಟಪಟ್ಟು ಮಾಡಿದ್ರೆ ನೀವು ಕೂಡ ಸಿಆರಲ್ಲಿ ಮಾತಾಡ್ಬೋದು, ಅದೇನು ದೊಡ್ಡ ಮಾತೇನಲ್ಲ. ನಾನೀಗ ಮುಂಚೆ 1000 ಅಲ್ಲ 100 ರೂಪಾಯಲ್ಲಿ ಮಾತಾಡ್ತಿದ್ದೆ, ಈಗ ಲಕ್ಷದಲ್ಲಿ ಮಾತಾಡ್ತೀನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನು ಇವನು ವ್ಲಾಗ್ನ ನೈಟ್ ಹೊತ್ತು ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದ್ಕೊಂಡ್ರ? ನೈಟ್ ಅಲ್ಲ, ಇದು ಬೆಳಗಿನ ಜಾವ 5 ಗಂಟೆ, ಅದು ಸಂಡೇ. ನೀವೆಲ್ಲ ಅಂದ್ಕೊಂಡಿರ್ಬೋದು ಕಟ್ಟಲ್ಲಿದ್ದೀನಿ ಅಂತ, ನಾನು ಆಡಿಯೋ ಕಂಪ್ಲೀಟ್ ಮಾಡ್ತಿದ್ದೀನಿ ಅಂತ. ಚಾನ್ಸೇ ಇಲ್ಲ, ನೋ ವೇ. ಬೆಳಗ್ಗೆ ಮಟನ್ ಬಿರಿಯಾನಿ ತಿನ್ನೋಕೆ ಹೋಗ್ತಾಯಿದ್ದೀನಿ. ಹೌದು ಗುರು, ವಾರ ಪೂರ್ತಿ ಡಯಟ್ ಮಾಡಿರ್ತೀವಿ. 6 ದಿನ ಕಷ್ಟಪಟ್ಟು ಡಯಟ್ ಮಾಡಿದ್ದೀನಿ, ಇಷ್ಟಪಟ್ಟು ಡಯಟ್ ಮಾಡಿದ್ದೀನಿ. ಸೊ ಸಂಡೇ ಆದರೂ ಜಸ್ಟ್ 1 ಮೀಲ್ನ ಚೀಟ್ ಮೀಲ್ ಮಾಡಬೇಕಾಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ಇದು ಚೀಟ್ ಮೀಲ್ ಕೂಡ ಅಲ್ಲ, ನಮ್ಮದು ಬಾಡಿಗೆ ನಾವು ರಿವಾರ್ಡ್ ಕೊಡ್ಕೊತಿರೋದು. 6 ದಿನ ಏನು ನಾವು ಕಷ್ಟಪಟ್ಟು ಡಯಟ್ ಮಾಡಿರ್ತೀವಿ. ಸೊ ಸಂಡೇ ಆಯಿತು ಅಂದರೆ ನಮ್ಮ ಬಾಡಿಗೆ ನಾವೇ ಅರ್ನ್ ಮಾಡ್ಕೊಂಡಿರೋ ಚೀಟ್ ಮೀಲ್ ಇದು. ಸೊ ನೀವು ಕೂಡ ಅಷ್ಟೇ ಮಾಡಿ, ವಾರ ಪೂರ್ತಿ ಡಯಟ್ ಮಾಡಿ, ಸಂಡೇ ಬಂತು ಅಂದರೆ ಜಸ್ಟ್ 1 ಮೀಲ್ನ ಚೀಟ್ ಮಾಡಿ, ನಿಮಗೊಂದು ಸಮಾಧಾನ ಇರುತ್ತೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವರು ಗೌರವ್ ಸರ್ ಅಂತ 3 ಇಯರ್ಸಿಂದ ನನ್ನ ಕ್ಲೈಂಟು. ಇವರು ಅಷ್ಟೇ ಡಾಕ್ಟರ್ ಚಂದ್ರು ಅಂತ, ಈಗ 3 ಇಯರ್ಸಿಂದ ಗೊತ್ತಿದ್ರು. ರೀಸೆಂಟಾಗಿ ನನ್ನ ಹತ್ರ ಟ್ರೈನಿಂಗ್ ತೊಗೊಂಡಿದ್ದಾರೆ. ಸೊ ಈಗ ನಾವೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮಟನ್ ಬಿರಿಯಾನಿ. ಸೊ ಮಟನ್ ಬಿರಿಯಾನಿ ತಿನ್ನೋಕೆ ಹೋಗ್ತಾ ಇದ್ದೀವಿ ಸಂಡೇ ಬೆಳಗಿನ ಜಾವ. ಹೌದು, ಕೋಚಾಗಿ ಕ್ಲೈಂಟ್ಸ್ಗೆ ನಾನು ಚೀಟ್ ಮೀಲ್ ಕೊಡಿಸ್ತೀನಿ. ಎಸ್ ಅಲ್ವಾ? ಹೋಗೋಣ ಸೂಪರ್ ಸರ್, ತೆಗಿರಿ ಕಾರು. ಎಂಡ್ ಓವರ್ ನಾನು ಓಡಿಸ್ತೀನಿ. ಸೊ ಫಸ್ಟ್ ಟೈಮ್ ಎಂಡ್ ಓವರ್ ಓಡಿಸ್ತಾ ಇದ್ದೀನಿ ನನ್ನ ಕ್ಲೈಂಟ್ದು. ಸೊ ತಾರ್ ಓಡಿಸಿದ್ದೀನಿ, ಈಗ ಎಂಡ್ ಓವರ್. ನನ್ನ ಫ್ರೆಂಡ್ನ ರಾಜೇಶ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ಬಂದ ಅವನು ಅಣ್ಣ ವ್ಲಾಗ್ ಮಾಡ್ತಾನೆ. ಅವನು ಅಣ್ಣ ಆಲ್ರೆಡಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾನೆ. ಹಾಯ್ ರಾಜೇಶ್. ಹಾಯ್, ನಿನ್ನ ಟಾರ್ಚ್ ಆಫ್ ಮಾಡೋ, ನಿನ್ನ ಕತ್ತೆ ಗೌರವ್ ಸರ್ ಇಲ್ಲೇ. ಇನ್ನೊಬ್ರು ಸರ್ ಗೌರವ್ ಸರ್ ಬಂದು ಅವರು ಬೈಕಲ್ಲಿ ಬನಶಂಕರಿಂದ ಅಲ್ಲೇ ಜಯನಗರ ಹೋಗ್ಬೇಕಿತ್ತು ಅಂತ ಬೈಕಲ್ಲೇ ಬರ್ತಾರಂತೆ. ಸೊ ಅವ್ರು ಆಲ್ರೆಡಿ ಹೋಗಿರ್ತಾರೆ, ಇಲ್ಲ ನಮ್ಮ ಹಿಂದೆನೇ ಇದ್ದಾರೆ, ಗೊತ್ತಿಲ್ಲ. ಬಟ್ ನಾವು ಹೋಗೋಣ ಬೇಗ ನಾವು. ಇವ್ರಿಗೆ ಈಗ ಏಜು 37 ಆಗಿದೆ. ಏಜು 20ನೇ ವಯಸ್ಸಿಂದಾನೇ ಲೆಕ್ಕ ತಗೊಳ್ಳೋಣ. 17 ವರ್ಷ ಆಗಿದೆ. ಒಂದ್ಸಲನೂ ಅವರು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಟ್ರೈಯೇ ಮಾಡಿಲ್ವಂತೆ. ಸೊ ಎಕ್ಸ್ಪೀರಿಯನ್ಸ್ ಸರ್ ಹೆಂಗ್ ಅನ್ಸ್ತಿದೆ? ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ? ತುಂಬಾ ಎಕ್ಸೈಟ್ ಆಗಿದ್ದೀನಿ, ಯಾಕಂದ್ರೆ ಫಸ್ಟ್ ಟೈಮ್ ನನಗೆ ನಾನು ಪವನ್ ಮತ್ತೆ ರಾಜೇಶ್ ಜೊತೆ ಹೋಗ್ತಾ ಇರೋದು. ನೋಡೋಣ, ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ಕೊಂಡಿದ್ದೀನಿ. ಬನಶಂಕರಿಗೆ ಹೋಗ್ತಾ ಇದೀವಿ ಬಿರಿಯಾನಿ ತಿನ್ನಕ್ಕೆ. ಬನ್ನೂರು ಸುಕ್ಕ ಬಿರಿಯಾನಿ ಏನಂತ ಅಂದರೆ, ಇದೇ ಲೈಕ್ ಒಂದು 3 ಇಯರ್ಸ್ ಬ್ಯಾಕು, ಅಂದರೆ ಒಂದು 3 to 4 years ಬ್ಯಾಕು ನಮ್ಮ ಲೈಫ್ ಹೆಂಗಿತ್ತು ಅಂತ ನಾವು ಮಾತಾಡ್ಕೊತಾ ಇದ್ವಿ. ರಾಜೇಶ್ ಹೆಂಗಿತ್ತು? ರಾಜೇಶ್ ಎಕ್ಸ್ಪ್ಲೈನ್ ಮಾಡು. 3 to 4 years ಬ್ಯಾಕ್ ಹೇಳ್ಬೇಕಂದ್ರೆ, ನಾನು ಇವನು ಎಲ್ಲರೂ ಸ್ವಿಗ್ಗಿಲಿ ವರ್ಕ್ ಮಾಡ್ತಿದ್ವಿ ಈವ್ನಿಂಗಲ್ಲಿ. ಬೆಳಗ್ಗೆ ಕಾಲೇಜ್ ಮುಗಿಸ್ಕೊಂಡ್ಬಂದು ಈವ್ನಿಂಗಲ್ಲಿ ಸ್ವಿಗ್ಗಿ ಒಂದು 3 to 4 hours ಮಾಡಿಕೊಂಡು ವಾರಕ್ಕೊಂದು ಮಿನಿಮಮ್ ಅಂದರೆ 3,000 to 4,000 ರೂಪಾಯಿ ಮಾಡ್ತಿದ್ವಿ. ಸೊ ಆವಾಗ ಆ ಲೈಫ್ ಒಂದು ಎಕ್ಸ್ಪೀರಿಯನ್ಸ್ ಒಂಥರ ಡಿಫ್ರೆಂಟ್ ಆಗಿತ್ತು. ಬಟ್ ಅಂದ್ಕೊಂಡಿರಲಿಲ್ಲ. ಬಟ್ ಇವನು ಆಲ್ರೆಡಿ ತುಂಬ ಮಾಡಿಬಿಟ್ಟಿದ್ದಾನೆ, ಬಟ್ ನಾನು ಇನ್ನೂ ಮಾಡಿಲ್ಲ ಏನು. ಸೊ ಮಾಡ್ತೀಯಾ? ಓಕೆ. ಸೊ ಈಗ ಏನು ಅಂದರೆ, ಇದೇ ಲೈಫು ಒಂದು 4 years 3 years ಬ್ಯಾಕ್ ನಾವು ತೊಗೊಂಡ್ರೆ ತುಂಬ ಕಷ್ಟ ಆಗ್ತಿತ್ತು. ಕಾಲೇಜೆಲ್ಲ ಮುಗಿಸಿ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಮಾಡಿ, ಮಳೆ ಬಿಸಿಲು ಅಂದರೆ ಸಾಕು ಆರ್ಡ್ರ್ ಹೊಡಿತಿದ್ವಿ. ಆಚೆ ಕಡೆ ಮಳೆ ಬಂದಾಗ ರೈನ್ ಕೋಟ್ ಹಾಕೊಂಡು ಆರ್ಡ್ರ್ ಮಾಡೋದು ತುಂಬ ಕಷ್ಟಪಟ್ಟಿದ್ದೀವಿ. ಸೊ ಈಗ ಇರೋ ಲೈಫ್ನ ನೆನೆಸ್ಕೊಂಡ್ರೆ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಒಂಥರ ಖುಷಿ ಆಗುತ್ತೆ. ಅಷ್ಟೆಲ್ಲ ಮಾಡ್ಕೊಂಬಂದು ಕಷ್ಟಪಟ್ಟು ಈಗ ಆರಾಮ್ಸಾಗಿದ್ದೀವಿ ಅನ್ನೋದು ಒಂದು ಫೀಲಿಂಗ್, ಖುಷಿ ಫೀಲಿಂಗ್ ಇದೆ. ಸೊ ಅದನ್ನೇ ಮಾತಾಡ್ಕೊಂಡು ಬರ್ತಿದ್ವಿ. ಸರ್ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಸರ್? ನಿಮ್ಮ ಥರ ಯಾವಾಗ ಸರ್ ನಾವು ಕೋಟಿ ಆಸ್ತಿ ಮಾಡೋದು? ನಾನೀಗ ಮುಂಚೆ 1000 ಅಲ್ಲ 100 ರೂಪಾಯಲ್ಲಿ ಮಾತಾಡ್ತಿದ್ದೆ, ಈಗ ಲಕ್ಷದಲ್ಲಿ ಮಾತಾಡ್ತೀನಿ. ಆನೆಸ್ಟ್ ಆಗಿ ಲಕ್ಷದಲ್ಲಿ ಮಾತಾಡ್ತೀನಿ. ಇವ್ರು ಹಂಗಲ್ಲ, ಏನೇ ಮಾತಾಡ್ಬಿಟ್ರೆ CRಗೆ ಹೋಗ್ತಾರೆ. ಹೇಳಿ ಸರ್, ನಿಮ್ದು ಸ್ವಲ್ಪ ಹುಡುಗರಿಗೆ ಟಿಪ್ಸ್ ಕೊಡಿ. ಒಂದು ಸ್ಟೋರಿ ಇನ್ಸ್ಪೈರಿಂಗ್ ಸ್ಟೋರಿ ಹೇಳಿ ಸರ್, ಯಾವ್ದಾದ್ರು. ನಾವು ಕೂಡ ಇವ್ರ ಥರನೇ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ. ಸೊ ನಮ್ಮದು ರೈತರ ಫ್ಯಾಮಿಲಿ, ಅಂದರೆ ಮೈಸೂರು, ನಮ್ಮದು ನಂಜನಗೂಡು. ಸೊ ಅಲ್ಲಿ ನಮ್ಮ ತಂದೆಯವ್ರು ಮಾಡಿರುವಂಥ ಕೆಲವೊಂದಿಷ್ಟು ಆಸ್ತಿ ಇದೆ. ಸೊ ಅಲ್ಲಿಗೆ ನಾವು ಡಿಪೆಂಡ್ ಆಗಲಿಲ್ಲ, ಅವರು ಅದನ್ನು ಮಾಡ್ಕೊತಾ ಇದ್ದಾರೆ. ನಾವು ಎಜುಕೇಷನ್ ಮಾಡಿ ಒಂದು ಡಾಕ್ಟ್ರು ಮಾಡಿ, ನಾನು ಕಷ್ಟಪಟ್ಟು ಒಂದು ಆಶ್ರಮ ನಡೆಸ್ಕೊಂಡು ಮತ್ತು ಹೆಲ್ತ್ ಕೇರ್ನ ನಡೆಸ್ಕೊಂಡು ತುಂಬ ಬಂದಿದ್ದೀವಿ.
ಇವಾಗ ಇವ್ರು ಹೇಳ್ದಂಗೆ ನಾವು ಕೂಡ ಒಂದು ಅವರು ಈಗ ಮುಂದೆ ಬಂದು ಲಕ್ಷ ಅಂತ ಇದ್ರೆ ನಾವು ಒಂದು ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ ಹೋಗಿ CR ಅಂತೀವಿ ಅಷ್ಟೇ, ವೆರಿ ಸಿಂಪಲ್. ಸೊ ಎಲ್ಲರೂ ಕೂಡ ಕಷ್ಟಪಟ್ಟು ಮಾಡಿದ್ರೆ ನೀವು ಕೂಡ CR ಅಲ್ಲಿ ಮಾತಾಡ್ಬೋದು, ಅದೇನು ದೊಡ್ಡ ಮಾತೇನಲ್ಲ. ಬಟ್ ಏನಂದ್ರೆ ಕಷ್ಟಪಡ್ಬೇಕಷ್ಟೇ ಜೀವನದಲ್ಲಿ. ನಾವು ಸುಮ್ಮನೆ ಕೂತ್ಕೊಂಡು ದುಡ್ಡು ಮಾಡಬೇಕು ಅಂದರೆ ಅದು ನಿಜವಾಗ್ಲೂ ಆಗಲ್ಲ. ಸೊ ಬಿ ಸ್ಟ್ರಾಂಗ್ ಆ್ಯಂಡ್ ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ, ಪಾಸಿಟಿವ್ ಆಗಿರೋಣ ಅಷ್ಟೇ. ಥ್ಯಾಂಕ್ ಯು. ಇನ್ನೊಂದು ಇವ್ರು ಹೇಳಿದ್ರು ಸುಮ್ಮನೆ ಕೂತ್ಕೊಂಡು ನಾವು ದುಡ್ಡು ಮಾಡೋಕ್ಕಾಗಲ್ಲ ಅಂತ. ಇನ್ನೊಂದು ಹೇಳ್ತೀನಿ, ಇವಾಗ ಸುಮ್ಮನೆ ಕೂತ್ಕೊಂಡು ದುಡ್ಡು ಮಾಡ್ಬೋದು. ಲೈಕ್ ನಿಮ್ಮದು ಮಾತು ಇಲ್ಲ ಒಂದು ಫೋನ್ ಕಾಲಲ್ಲೇ ನೀವು ದುಡ್ಡು ಮಾಡ್ಬೋದು. ಹೆಂಗೆ ಅಂದರೆ, ಸೊ ನೀವು ಯಾವ್ದ್ರಲ್ಲಿ ಬೆಸ್ಟ್ ಇದ್ದೀರಾ ಅದ್ರಲ್ಲಿ ನೀವು 100% ಎಫರ್ಟ್ ಹಾಕಿ ಅದ್ರಲ್ಲಿ ನೀವು ಕಷ್ಟಪಟ್ಟರೆ ನೀವು ಕೂತಿದ್ದ ಜಾಗದಲ್ಲೂ ಕೂಡ ದುಡ್ಡು ಮಾಡ್ಬೋದು. ಓಕೆನಾ? ಇಷ್ಟೆಲ್ಲ ಹೇಳಿ ಇನ್ನೇನು 5 ಮಿನಿಟ್ಸಲ್ಲಿ ನಾವು ಹೋಗ್ತೀವಿ ತಿನ್ನೋದಕ್ಕೆ. ಮಟನ್ ಬಿರಿಯಾನಿ ತಿಂದು ಬರ್ತೀವಿ. ಸೊ ಗೈಸ್ ಬಂದ್ವಿ ಸುಕ್ಕ. ಸರ್ ಬೈಕಲ್ಲಿ ಬಂದ್ಬಿಟ್ಟು ನಮ್ಗಿಂತ ಮುಂಚೆನೇ ಬಂದ್ಬಿಟ್ಟಿದ್ದಾರೆ. ಸುಕ್ಕ. ಹಾಯ್ ಸರ್. ಸರ್ ರಾಜೇಶ್ ಗೊತ್ತಲ್ವಾ? ಸೊ ನಾವೆಲ್ಲ ಹೆಂಗೆ ಅಂದರೆ, ನಾವು ಡಿವೈನಲ್ಲಿ ನಾನು ಟ್ರೈನರಾಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಅವಾಗ ಇವರೆಲ್ಲ ಪರಿಚಯ ಆಗಿದ್ದು. ಸೊ ಈಗಲೂ ಜೊತೆಲಿದ್ದಾರೆ. ಹೋಗೋಣ. ಟೇಸ್ಟ್ ಆಗಿದೆ. ಇನ್ನೂ ತಿಂದಿಲ್ವಾ? ತಿನ್ನು. ಚೆನ್ನಾಗಿದೆಯಾ? ಸೀರಿಯಸ್ ಆಗು ಸರ್, ತಿನ್ನಿ. ತಿಂತಾ ಇದ್ದೀನಿ ಫಸ್ಟ್ ಟೈಮ್. ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ನೋಡೋಣ ಇರಿ, ನಾನು ಮಾಡ್ತೀನಿ. ಸಕ್ಕತ್ತಾಗಿದೆ. ಏನಂದರೆ ಇಲ್ಲಿ ಲೆಗ್ ಸೂಪ್ ತೊಗೊಂಡ್ರೆ ಸ್ಕ್ಯಾಮ್ ಮಾಡ್ತಾರೆ. ನಾರ್ಮಲ್ ಅವನೇ ರಿಂಗ್ ಕೊಡಬೇಕು. ನಾರ್ಮಲ್ಲು ಒಂದು ಲೆಗ್ ಸೂಪ್ ಹೇಳ್ತೀವಿ ಅಂದರೆ ಅವ್ರು ಸೂಪ್ ಕೊಡೋದೇನೆ ನೋಡಿ ಇಷ್ಟು ಕೊಡ್ತಾರೆ ಸೂಪು, ಅಷ್ಟೇ ಸೂಪ್ ಕೊಡೋದು, ಅದು ವಿತ್ ಲೆಗ್ಗು. ಅದೇ ಪ್ಲೇನ್ ಸೂಪ್ ಹೇಳ್ತೀವಿ ಅಂದರೆ ಈ ಗ್ಲಾಸ್ ಫುಲ್ ಕೊಡ್ತಾರೆ. ಬಟ್ ನಾವು ಲೆಗ್ ಸೂಪ್ ತೊಗೊಂಡಿರೋರಿಗೆ ಸೂಪ್ ಕೊಡಿ ಅಂದರೆ ಕೊಡೋಲ್ಲ. ಸೊ ಇದೊಂದು ಇಲ್ಲಿ ಫಾಲ್ಟ್ ಆಗಿದೆ. ಅದು ಸರಿ ಆದರೆ ಟೇಸ್ಟ್ ಎಲ್ಲ ಸೂಪರಾಗಿದೆ. ಇಷ್ಟ ಆಗಿದೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಕಾಫಿ ಕುಡಿತೀರಾ? ಇಲ್ಲ ಮಟನ್ ತಿನ್ಬಿಟ್ಟು ಕಾಫಿ ಕುಡಿಬೋದಾ? ಹಾಂ. ಸೊ ಇದಾದಮೇಲೆ ಕಾಫಿ ಪಾಯಿಂಟ್ಗೆ ಹೋಗಿ ಕಾಫಿ ಕುಡಿತೀವಿ. ಸೊ ಕಾಫಿ ಕುಡಿಯೋಕ್ಕೆ ರಾಜೇಶ್ವರಿ ಕೆಫೆ, RR ನಗರ. ಕಾಫಿ ಪ್ರಿಯರು ನಾವೆಲ್ಲ. ಮೋಟಿವೇಶನ್, ದೋಸಾ ಮೋಟಿವೇಶನ್ ನೋಡ್ಕೋಬೇಕು. ಈವನ್ ದ ಬೆಸ್ಟ್ ದೋಸಾ ಗೆಸ್ಟ್ ದಟ್ ಸಮ್ಟೈಮ್ಸ್ ಪ್ರಿಪೇರ್ಡ್, ಡೋಂಟ್ ಸ್ವಿಚ್. ಮದುವೆಗೆ ಹೋಗಿ ಚಂದ್ರು. ಯಾ ಶ್ಯೂರ್. ಥ್ಯಾಂಕ್ ಯು. ಸಿಗೋಣ. ಬಾಯ್. ಇವಾಗ ನಾವು ಟೇಕ್ ಅವೇ ಪಾರ್ಸಲ್ ಹೇಳಿದ್ದೀವಿ ಅಲ್ಲಿ. ಇವರಿಬ್ಬರು ಫ್ಯಾಮಿಲಿಗೆ ಪಾರ್ಸಲ್ ಹೇಳಿದ್ದಾರೆ. ಸೊ ಪಾರ್ಸಲ್ ತೊಗೊಂಡು ನಾವು ಇನ್ನು ನೋಡಬೇಕು. ಆನ್ ದಿ ವೇ ಹೋಗ್ತಾ ಮನೆಗೆ ಪಾರ್ಸಲ್ ಎಲ್ಲ ಕೊಟ್ಟು ವಾಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಬಟ್ ನೋಡಬೇಕೇನು ಅಂತ. ನೀನು ಯಾವಾಗ ಫ್ಯಾಮಿಲಿಗೆ ತೊಗೊಂಡೋಗೋದು? ನಮ್ಮ ದಿನ ಲೇಟು. ಓಕೆ ಹೋಗೋಣ. ಯೂನಿವರ್ಸಿಟಿಗೆ ಬಂದಿದ್ದೀವಿ ವಾಕ್ ಮಾಡೋಕ್ಕೆ. ಬರೀ ತಿನ್ನೋದು ಒಂದೇ ಅಲ್ಲ. ಸೊ ಇವಾಗ ನಾವೇನು ಕ್ಯಾಲೋರೀಸ್ ತಿಂದಿದ್ದೀವೋ ಅದೇ ಕ್ಯಾಲೋರೀಸ್ನ ಬರ್ನ್ ಮಾಡಬೇಕಾಗುತ್ತೆ. ಇನ್ನೊಂದು ಪಾಯಿಂಟ್ ಮಾಡು. ಹಾಂ, ಇನ್ನೊಂದು ಪಾಯಿಂಟ್ ಏನು ಹೇಳ್ತಾನಂತೀನಿ. ತಿಂದಿದ ತಕ್ಷಣ ವಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓದಿ ನಾವು ರೆಸ್ಟ್ ಮಾಡಬಾರ್ದು, ಕಂಫರ್ಟ್ ಝೋನ್. ನಾನು ಅದೇ ಹೇಳಿರೋದನ್ನೇ ಅವನು ಹೇಳ್ತಾನೆ. ಓಕೆ, ಸೊ 1 hour ವಾಕ್ ಮಾಡಿ ಮನೆಗೆ ಹೊಡ್ತೀವಿ. ಕ್ಲೈಂಟು ಎಷ್ಟು ಡೆಡಿಕೇಶನ್ ಅಂದರೆ ನೀವೇ ಶಾಕ್ ಆಗ್ತೀರಾ ನೋಡಿ. ಬೇಡ ಅಂದರೂ ಮಾಡ್ತಿದ್ದಾರೆ. ಬಿರಿಯಾನಿ ತಿನ್ಬಿಟ್ಟಿದ್ದೀನಿ, ಬೇಡ ಅಂದರೂ ಮಾಡ್ತಿದ್ದಾರೆ. ಕೋಚ್ ಮಾಡಿ ಕಂಪ್ಲೀಟ್ ಮಾಡಿರಿ ಸರ್. ಸಾಕು ಬನ್ನಿ, 100 ಆಯ್ತು, 50 ಆಯಿತು. ಹಾಂ ಬನ್ನಿ ನೋಡಿ ಎಷ್ಟೋ ಡೆಡಿಕೇಶನ್ ಇದೆ ನಮ್ಮ ಕ್ಲೈಂಟ್ ಅಂತ. ಡಾಕ್ಟರ್ ಗಂಟೆ ವಾಕ್ ಮಾಡ್ಕೊಂಬಂದ್ವಿ ಅಲ್ಲಿಂದ. ಸೊ ಈಗ ಇಲ್ಲಿ ಎಳ್ಳೀರು ಕುಡಿಯೋಣ ಅಂತ ಬಂದಿದ್ದೀವಿ. ರಾಜೇಶ್ ಸ್ಪಾನ್ಸರ್ 3 ಕೊಡಿ ಸರ್. ಯಾವುದು ನೀರು? ಹಾಂ, ನಮ್ಮ ರಾಜೇಶ್ ಸ್ಪಾನ್ಸರ್ ಇವತ್ತು. ರಾಜೇಶ್ ಟಾಕ್ ಅಬೌಟ್ ಎಳ್ನೀರು. ಸೊ ನೀವು ನಾರ್ಮಲ್ ನೀರು ಕುಡಿಯೋದ್ರಿಂದ ಬೆಟರ್ ನೀವು ಕೊಕೊನಟ್ ವಾಟರ್ ಬೆಟರ್ ನಿಮಗೆ. ಯಾಕಂದರೆ ನಿಮಗೆ ಲಾಂಗರ್ ಅವರ್ ತನಕ ನಿಮಗೆ ಹೈಡ್ರೇಟೆಡ್ ಇಡುತ್ತೆ. ಆಮೇಲೆ ಆ ಕೊಬ್ಬರಿ ಇರುತ್ತಲ್ಲ, ಸೊ ಆ ಕೊಬ್ಬರಿಲಿ ಲೈಕ್ ಲಾಡ್ ಆಫ್ ಕಾರ್ಬ್ಸ್ ಇರುತ್ತೆ. ಆ ಕಾರ್ಬ್ಸ್ ನಿಮಗೆ ಲಾಂಗ್ ಟರ್ಮ್ಗೆ ಎನರ್ಜಿ ಸಿಗುತ್ತೆ. ಚಿಯರ್ಸ್. ಜಂಪ್ ಅದು ಸ್ಕಾಟ್ ಜಂಪ್ ಅದು ನೀನು ಮಾಡಿದ್ದು.
ಸ್ಪಾಟ್ ಜಂಪ್ ಮಾಡೋದ್ರೆ ಲಾಂಗ್ ಜಂಪ್ ಮಾಡ್ತಾನೆ. ಮಾಡಿದ್ದೀನಿ ಸರ್ ಮೌಂಟೇನ್ ಕ್ಲೈಂಬರ್ 100 ಕೌಂಟ್ಸ್ ಮಾಡಿ. 100 ಕೌಂಟ್ಸ್ ಆಗಲ್ಲ, ಮತ್ತೆ 50 ಆಗಲ್ಲ ಅನ್ನೋದು ಯಾವತ್ತೂ ಅನ್ಕೊಬಾರ್ದು ಸರ್, ಎಲ್ಲ ಆಗುತ್ತೆ ಅನ್ಕೊಬೇಕು. ಬಟ್ ನಿಮಗೆ ಕೋಚಿಂಗ್ ಜೊತೆ ಮೋಟಿವೇಶನ್ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಸುಮ್ಮನೆ ಮಾಡಿ ಎಂದೇ ಮಾಡ್ತವ್ರೆ. ಚೀಟ್ ಮೀಲ್ ಆಯಿತು, ವಾಕ್ ಆಯಿತು, ತಿಂದಿರೋ ಕ್ಯಾಲರೀಸ್ನ ಹಾಗೆ ಬರ್ನ್ ಮಾಡಿದ್ವಿ. ಸರ್ ಹೇಗನ್ನಿಸ್ತು ಸರ್? ಸೂಪರ್ ಆಗಿತ್ತು. ಸೂಪರ್ ಸಂಡೇ ಫ್ರೀ ಸಖತ್ತಾಗಿದೆ. ಒಂಥರ ಏನೋ ಫ್ರೆಶ್ ಅಪ್ ಆಯಿತು. ಯೂನಿವರ್ಸಿಟಿಯಲ್ಲಿ ವಾಕ್ ಮಾಡಿದ್ದು, ಕ್ಯಾಲೋರಿ ಬರ್ನ್ ಮಾಡಿದ್ದು, ಸೂಪರ್ ಫೀಲಿಂಗ್. ರಾಜೇಶ್ ಇರೋದು 6600 ಸ್ಟೆಪ್ಸ್ ಮತ್ತೆ ಅದೇನೋ ಆಗಿದೆ. ಸ್ಕ್ರೀನ್ಶಾಟ್ ಹೊಡೆದಿದೆ ನೀನು? ಅದು ನನ್ನ ಲಾಗ್ ರಾಜ್ ಎಸ್ಥೆಟಿಕ್ಸ್ ಅಂತ ಫಾಲೋ ಮಾಡಿ. ಇದಕ್ಕೆ ಎಡಿಟ್ ಮಾಡ್ತೀನಿ ನಾನು. ಸೊ ಗಾಯ್ಸ್ ಮುಗೀತು. ಇನ್ನೇನು ಮನೆಗೆ ಹೋಗಿ ಫೋನ್ ನಾನೇ ಓಡಿಸೋದು ಈಗಲೂ. ಸೊ ಫುಲ್ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಇವಾಗ ನೆಕ್ಸ್ಟ್ ಟೈಮ್ ನಾನು ಎಲ್ಲರೂ ಹೋದಾಗ ನಮ್ಮ ಬಾಸ್ಗೆ ಒಂದು ಟೆಕ್ಸ್ಟ್ ಮಾಡಿದ್ರೆ ಈ ಕಾರ್ ಕೀ ನನ್ನ ಹತ್ರ ಇರುತ್ತೆ. ಒಳ್ಳೆ ಪವರ್ ಇದೆ ಗಾಡಿ ಮಾತ್ರ. ರಾಜೇಶ್ನ ಡ್ರಾಪ್ ಮಾಡಿ ಆಮೇಲೆ ನಾನು ನಮ್ಮ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ್ಯಂಡ್ ದೆನ್ ಮಧ್ಯಾಹ್ನ ಏನು ಪ್ಲ್ಯಾನೋ ಗೊತ್ತಿಲ್ಲ, ನೋಡಬೇಕು. ಚಲೋ ರಾಜೇಶ್ ಇಳ್ಕೊತಾನೆ. ಬಾಯ್ ರಾಜೇಶ್. ಬೈ ಗೈಸ್. ಸೊ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಆದಷ್ಟು ಬೇಗ. ಓಕೆ ಓಕೆ ಸರ್ ಬಾಯ್. ಬಾಯ್ ಬಾಯ್ ಸರ್. ಬಾಯ್ ಬಾಯ್ ರಾಜೇಶ್. ಓಕೆ ಬಾಯ್ ಪವನ್. ಬಾಯ್. ಸೊ ನಾನು ಮನೆಗೆ ಹೋಗಿ ಕಾರ್ ನೀರಿಗೆ ಕೊಡ್ತೀನಿ. ಮನೆಗೆ ಬಂದೆ. ಮಾರ್ನಿಂಗ್ ಮಾತ್ರ ಸಕ್ಕತ್ತಾಗಿತ್ತು. ಬೇಗ ಇದ್ದೆ, ಬಿರಿಯಾನಿ ಆ್ಯಂಡ್ ದೆನ್ ಪ್ರಾಪರ್ ಕಾರ್ಡಿಯೋ. ಈಗ ಸಖತ್ ನಿದ್ದೆ ಬರ್ತಿದೆ. ರೆಡಿಯಾಗಿ PVRಗೆ ಹೋಗಬೇಕು. ಸೊ ನನ್ನ ಫ್ರೆಂಡ್ ಒಬ್ಬರು ಟಿಕೆಟ್ ಬುಕ್ ಮಾಡಿದ್ದಾರೆ ದುರಂದರ್ಗೆ, ಲೈಕ್ ಬಾಲಿವುಡ್ ರಿಯಲ್ ಸ್ಟೋರಿ. ಸೊ ಹೋಗಿ ನೋಡ್ಕೊಂಬರೋಣ ಅಂತ. ಸೊ ಈ ಫುಲ್ ಟ್ರೆಂಡ್ ಕೂಡ ಆಗ್ತಿದೆ ಆ ಮೂವಿ. ಹೋಗಿ ನೋಡಿ ಬರ್ತೀನಿ. ಮಲ್ಗೆದ್ದು ರೆಡಿ ಆದೆ. ಇವತ್ತಿನ ಔಟ್ಫಿಟ್ ಹೇಗಿದೆ? ಶೋ ಇರೋದು 1:15, ಟೈಮ್ ಆಲ್ರೆಡಿ 1 ಗಂಟೆ ಆಗಿದೆ. ಸೊ ಇಲ್ಲಿಂದ ಗ್ಲೋಬಲ್ ಮಾಲ್ ಹೋಗಬೇಕು. ಸೊ ಹತ್ರನೇ, ಬಟ್ ಟ್ರಾಫಿಕ್ ಏನಾದ್ರು ಇದ್ದರೆ 1:20, 1:25 ಆಗುತ್ತೆ. ಹೋಗೋಣ. ಹಲೋ ಗಾಯ್ಸ್, ಮನೆಗೆ ಬಂದೆ. ಸೊ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಸಡನ್ನಾಗಿ ಮೊಬೈಲ್ದೇನೋ ಪ್ರಾಬ್ಲಮ್ ಆಗಿತ್ತು, ಡೆಡ್ ಆಗೋಗಿತ್ತು ಇದ್ದಕ್ಕಿದ್ದಂಗೆ. ಕಾರಲ್ಲಿ ಕೂಡ ಚಾರ್ಜ್ ಆಗಿಲ್ಲ ಆ್ಯಂಡ್ ನಾನು ಇನ್ನೊಂದು ಮೊಬೈಲ್ ಕೂಡ ತೊಗೊಂಡೋಗಿಲ್ಲ. ಮನೆಗೆ ಬಂದು ಅರ್ಧ ಗಂಟೆ ಚಾರ್ಜ್ ಹಾಕಿದ್ಮೇಲೆ ಮೊಬೈಲ್ ಆನ್ ಆಗಿದೆ. ಸೊ ಅದಕ್ಕೆ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲಿ. ಸೊ ಮೂವಿಗೆ ಮುಗಿಸಿ ಈಗ ಮನೆಗೆ ಬಂದೆ. ಹೆವಿ ಚೀಟ್ ಆಗಿದೆ ಇವತ್ತಂತೂ. ಬೆಳಗ್ಗೆ ಬಿರಿಯಾನಿ ತಿಂದು ಕ್ಯಾಲರೀಸ್ ಬರ್ನ್ ಮಾಡ್ಕೊಂಡು PVRಲ್ಲಂತೂ ಪಾಪ್ಕಾರ್ನ್ ಚೆನ್ನಾಗಿ ತಿಂದು ರೀಫಿಲ್ ಮಾಡಿಸ್ಕೊಂಡು ಪೆಪ್ಸಿ ಈ ಕಡೆ ಪೆಪ್ಸಿನೂ ರೀಫಿಲ್ ಮಾಡಿಸ್ಕೊಂಡು ಹೆವಿ ಚೀಟ್ ಆಗೋಗಿದೆ. ಸೊ ಈಗ ವರ್ಕೇನೂ ಇಲ್ಲ, ಇನ್ನು ಆಚೆ ಹೋಗಿ ವಾಕ್ ಮಾಡೋದೇ ನನ್ನ ಕೆಲಸ. ಇನ್ನು ಹೋಗಿ ಮಿನಿಮಮ್ 1 ಅವರ್ ಇಲ್ಲ 1.5 ಅವರ್ ವಾಕ್ ಮಾಡ್ಕೊಂಡು ಬರ್ತೀನಿ. ಸೊ ಹೋಗೋಣ. ವಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ 1.5 ನಿಮಿಷ ಆಗಿದೆ ವಾಕ್ ಸ್ಟಾರ್ಟ್ ಮಾಡಿ. ಮಿನಿಮಮ್ 1 ಅವರ್ ಇಲ್ಲ 1.5 ಅವರ್ ವಾಕ್ ಮಾಡಿ ಏನಿದೆಯೋ ಕಾರ್ಡಿಯೋ ಕಂಪ್ಲೀಟ್ ಮಾಡಿ ಮನೆಗೆ ಹೋಗ್ತೀನಿ. 1 ಅವರ್ ಕಾರ್ಡಿಯೋ ಕಂಪ್ಲೀಟ್ ಆಯಿತು. ಏನು ಇದು ನೋಡಿ, ಏನೋ ಗೊತ್ತಿಲ್ಲ, ಎಲ್ಲ ನಾಯಿಗಳು ನನ್ನ ನೋಡಿದ್ರೆ ಸಾಕು ಪಾಪ ಓಡಿ ಬರುತ್ತೆ. ಇದು ಯಾವುದಂತಲೇ ಗೊತ್ತಿಲ್ಲ. ವಾಕ್ ಮಾಡ್ತಿದ್ದೆ, ಸೀದಾ ಹಿಂದೆ ಬಂತು, ಸ್ಮೆಲ್ ಕಂಡು ಹಿಡ್ದು. ನೋಡಿ 1 ಅವರ್ ವಾಕ್ ಮಾಡಿದರೂ ಕೂಡ ಒಂಚೂರು ಬೇರು ಬಂದಿಲ್ಲ ನನಗೆ. ನನ್ನ ಬಾಡಿನೇ ಒಂಥರಪ್ಪ. ಮನೆಗೆ ಬಂದೆ ವಾಕ್ ಕಂಪ್ಲೀಟ್ ಮಾಡಿ. ಆ್ಯಂಡ್ ಇವತ್ತಿನ ವೀಕೆಂಡ್ ಕಂಪ್ಲೀಟಾಗಿ ಮುಗಿದಿದೆ. ಸೊ ಪರ್ಫೆಕ್ಟ್ ವೀಕೆಂಡ್ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದ ಹಿಡಿದು ಮಧ್ಯಾಹ್ನ ಮತ್ತು ಸಂಜೆ ಫುಲ್ ಕಂಪ್ಲೀಟಾಗಿ ಮುಗಿದಿದೆ. ತುಂಬಾ ಟಯರ್ಡ್ ಆಗ್ತಿದೆ. ಇನ್ನೂ ಕುಕ್ ಮಾಡಿ ತಿಂದು ಮಲ್ಕೊಬೇಕು. ಇವತ್ತಿನ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಗುಡ್ ನೈಟ್ ಆಲ್.